ನಿನ್ನೆ ತೀರ್ಥಹಳ್ಳಿಯಲ್ಲಿ ಸಾಯಿ ಪ್ರಸಾದ್ ಅಂತ ಹೇಳಿ NIA ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ 24 ಗಂಟೆಯಲ್ಲಿ ವಾಪಸ್ಸು ಕಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ವಿಚಾರ ಈಗಾಗಲೇ ನಿಮ್ಗೆ ಗೊತ್ತಿದೆ. ಮೊನ್ನೆ ಕೆಲವು ರಾಜ್ಯದಲ್ಲಾದಂತ ಬಾಂಬ್ ಬ್ಲಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಪರಾಧಿಗಳನ್ನ ಹುಡುಕುವಂತ ಒಂದು ಪ್ರಯತ್ನದಲ್ಲಿ ಇವ್ರ ಹೆಸರು ಕೂಡ ಬಂದಿತ್ತು. ಅಂದ್ರೆ ಸಾಯಿ ಪ್ರಸಾದ್ ಅವರ ಅರೆಸ್ಟ್ ಮಾಡಾದ್ಮೇಲೆ ಬಂದಂತ ವಿಚಾರ ತೀರ್ಥಹಳ್ಳಿಯಲ್ಲಿ ಇರುವಂತ ಒಬ್ಬ ಅಲ್ಪಸಂಖ್ಯಾತ ಬಂಧುವಿನ ಮೊಬೈಲ್ ಶಾಪ್ ಅಲ್ಲಿ ಮೊಬೈಲ್ ಸಿಮ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಅವರ ಒಂದು ಐಡೆಂಟಿ ಕಾರ್ಡ್ ಗಳನ್ನ ಏನ್ ಕೊಟ್ಟಿದ್ರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ 7-8 ಜನ ನಮ್ಮ ಹಿಂದೂಗಳ ವ್ಯಕ್ತಿಗಳ ಐಡೆಂಟಿ ಕಾರ್ಡ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಅದನ್ನ ಅಪರಾಧಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಈಗ ಮೊದಲನೇ ಒಂದು ಬಲಮೂಲಗಳಲ್ಲಿ ಬಂದಂತ ವಿಚಾರ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಇವತ್ತು ಎಲ್ಲೋ ಒಂದ್ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಯಾವ್ದೋ ದೇಶದಲ್ಲಿ ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ತೀರ್ಥಹಳ್ಳಿವರೆಗೂ ಕೂಡ ಈ ರೀತಿಯಂತ ಆರೋಪಿಗಳು ಸಿಗ್ತಾ ಇರೋದು ಅತ್ಯಂತ ಗಾಬರಿ ಆಗುವಂತ ವಿಚಾರ. ಹಾಗಾಗಿ ಬರುವಂತದ್ದಲ್ಲಿ ಇನ್ನೂ ಹೆಚ್ಚು ಎಚ್ಚರ ವಹಿಸಿಕೊಂಡು ಈ ರೀತಿಯಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸರಿಯಾದ ರೀತಿಯಂತ ಒಂದು ಬಿಗಿಯಾದ ಕಾನೂನನ್ನ ತರುವಂತ ನಿಟ್ಟಿನಲ್ಲಿ ಇಂಟೆಲಿಜೆನ್ಸ್ ಇನ್ನೂ ಕೂಡ ಬಿಗಿ ಮಾಡ್ಬೇಕು. ಆ ರೀತಿಯಲ್ಲಿ ರಾಜ್ಯದ ಅದಕ್ಕೆ ಸೂಕ್ತವಾದಂತ ಇದು ತನಿಖೆ ಆಗ್ಬೇಕು ಅಂತ ನಾವು ಒತ್ತಾಯ ಕೂಡ ಮಾಡ್ತೇವೆ. ಯಾಕೆಂದ್ರೆ ಚುನಾವಣೆ ಬರುತ್ತೆ ಹೋಗುತ್ತೆ, ಯಾವುದೇ ತಪ್ಪಿಲ್ಲದೆ ಗೌರವಯುತವಾಗಿ ಒಂದು ದೇವದುರ್ಗುವಂತ ಮತದಾರನ ಸಂಘಟನೆ ಎಷ್ಟು ನಂಬ್ತೀನೋ ದೇವರನ್ನು ಕೂಡ ಅಷ್ಟೇ ನಂಬ್ತೀನಿ, ಮಠಾಧೀಶನು ಅಷ್ಟೇ ನಂಬ್ತೀವಿ ನಾವು. ಅದು ನಮ್ಮ ಹಿಂದೂಗಳ ಪದ್ಧತಿ. ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡೆದುಕೊಂಡು ಗುರುಗಳ ಒಂದು ಆಶೀರ್ವಾದನ ಬೇಡಿದೆ ತಪ್ಪು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯಂತ ಭಾಷಣವನ್ನಾಗ್ಲಿ ದುರುಪಯೋಗ ಪಡಿಸುವಂತ ಪ್ರಯತ್ನ ನಾನು ಮಾಡಿಲ್ಲ. ಅದು ಕೂಡ ಯಾರೋ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಈ ತರ ಮಾಡಿದ್ದಾರೆ. ಹಾಗಾಗಿ ಹೈಕೋರ್ಟ್ ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ಏನ್ ತಪ್ಪು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಹಾಗಾಗಿ ದುರುದ್ದೇಶದಿಂದ ಏನೋ ಬೇರೆ ವಿರೋಧ ಪಕ್ಷದ ಸ್ನೇಹಿತರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಬೇಸಿಸ್ ಮೇಲೆ ನಮ್ಮ ಮೇಲೆ FIR ಆಗಿದೆ. ಆ ಬೇಸಿಸ್ ಮೇಲೆ ನಾನು ಇವತ್ತು ಹೈಕೋರ್ಟ್ ಅಲ್ಲಿ ಕೇಳೋದ ಪ್ರಯತ್ನ. ಪ್ರಚಾರ ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಶಿವಮೊಗ್ಗ ಬಂದು ಸಮಾವೇಶನ ಮಾಡಿ ಹಾರೈಸಿ ಹೋದಂತ ದಿನದಿಂದ ಇವತ್ತಿನೂ ಕೂಡ ನಮ್ಮ ದೇವದುರ್ಗವಂತ ಕಾರ್ಯಕರ್ತ ಬಂಧುಗಳ ಒಂದು ನೇತೃತ್ವದಲ್ಲಿ ತುಂಬಾ ಒಳ್ಳೆ ರೀತಿಯ ಕೆಲಸ ಆಗ್ತಾ ಇದೆ. ಒಂದು ಎರಡನೇದು ಇವತ್ತು ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ದಿನಾಚರಣೆ ಸಂಸ್ಥಾಪಕ ದಿನಾಚರಣೆ ಆಗಿದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಶಾಸಕರಂತ ಚನ್ನಬಸಪ್ಪನವರು ಒಂದು 10 ಬೂತಲ್ಲಿ ಅವ್ರ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ರು. ನಾನು ಕೂಡ ಒಂದು 10 ಬೂತ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದೆ. ಎಲ್ಲೂ ಕೂಡ ಒಂದು ಕಿಂಚಿತ್ತೂ ಕೂಡ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ ನಗರದಲ್ಲಿ ಡಿಸ್ಟರ್ಬ್ ಆಗಿಲ್ಲ. ತುಂಬಾ ಒಳ್ಳೆ ರೀತಿಯಲ್ಲಿ ತಮ್ಮ ಒಂದು ವಿಶ್ವಾಸದ ಕೆಲಸವನ್ನ ಮಾಡ್ತಾರೆ. ಒಂದು ನಾವಂತೂ ನಾವು ಮಾಡಿದಂತ ಅಭಿವೃದ್ಧಿ ಕೆಲಸ ನಾವ್ಯಾರೇನು ಅವರು ಉಪಯೋಗಿಸುವ ಪ್ರಶ್ನೆ ಏನ್ ಮಾಡಿಲ್ಲ. ಆದ್ರೆ ಹಿಂದುತ್ವವನ್ನ ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸವನ್ನ ಏನು ಮಾಡ್ತಾ ಇದಾರೆ. ಅದನ್ನ ಸಾರ್ವಜನಿಕರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿ ಅವರು. ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳಿಲ್ಲ. ಆದ್ರೆ ಅವ್ರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ಇದೇ ಒಳ್ಳೇದ್ ಮಾಡ್ಲಿ ಸರ್. ಈಗ ಒಬ್ಬ ವಿರೋಧ ಪಕ್ಷದವರಿಗೆ ಅಪಪ್ರಚಾರ ಮಾಡಿದ್ರೆ ಮೊದಲಿಂದ ಕೂಡ ಅದು. ಯಾಕೆಂದ್ರೆ ಪಾಪ ಅವ್ರಿಗೆ ರಾಘಣ್ಣನ್ ಬೈಯೋದು, ಚೆನ್ನಣ್ಣನ್ ಬೈಯೋದು, ಬಿಜೆಪಿ ಬೈಯೋದು ಯಾವ್ದು ಹೊಸತನಿಲ್ಲ. ಸಂಘಟನೆ ಬೈಯೋದು ಕಳೆದ 4 ಚುನಾವಣೆಗಳು ಇದನ್ನ ನಾವು ಕೇಳ್ಕೊತಾ ಬಂದಿದ್ದೀವಿ. ಯಾಕಂದ್ರೆ ಅವರು ಜನರಿಗೆ ಏನ್ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ ಪಾಪ ಏನು ವಿಚಾರಗಳೇ ಇಲ್ಲ. ನಾವ್ ಹೇಳ್ಕೊಂತ ಇದೀವಿ ನಾವ್ ಏನ್ ಮಾಡಿದೀವಿ, ಮುಂದೆ ಏನ್ ಮಾಡ್ತೀವಿ, ಮುಂದೆ ಯಾವ ದಿಕ್ಕಲ್ಲಿ ನಾವ್ ಎಲ್ಲರೂ ಹೋಗ್ತಾ ಇದೀವಿ. ನಾವು ಸ್ಪಷ್ಟವಾದಂತ ನೀತಿ ನಿಯಮ ನಮ್ಮ ಪಕ್ಷಕ್ಕೆ, ನಮ್ಮ ಸಿದ್ಧಾಂತಕ್ಕೆ ಇದೆ. ಪಾಪ ಇವತ್ತು ಅಧಿಕೃತವಂತ ಕಾಂಗ್ರೆಸ್ನ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಕೂಡ ಕಳ್ಕೊಂಡಂತ ಕಾಂಗ್ರೆಸ್ಗೆ ಇವತ್ತು ಅವರಿಗೆ ಗಾಬರಿ ಆಗಿದೆ. ಹಾಗಾಗಿ ಇವತ್ತು ಯಾವ್ದು ಅಸಾಧ್ಯನೋ ಆ ರೀತಿಯಂತ ಒಂದು ಮ್ಯಾನಿಫೆಸ್ಟೋನ ನಿನ್ನೆ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇರ್ಲಿ, ಸಂತೋಷ. ಜನ ಎಷ್ಟು ವಿಶ್ವಾಸ ಇರ್ತಾರೆ ಎಲ್ಲರೂ ಗೊತ್ತಾಗುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಮಾಡಿದಂತ ಪಾಸಿಟಿವ್ ಇಶ್ಯೂಸ್ಗಳು ಏನಿದೆ ಅದನ್ನ ಮುಂದಿಟ್ಟು
ಗೆಲ್ಲುವಂತ ಪ್ರಯತ್ನ ನಾವು ಮಾಡ್ತೀವಿ. ಗೊತ್ತಿಲ್ಲ ಸರ್, ಯಾರು ಹೇಳಿದ್ದು ಮತ್ತೆ ಯಾರಿಗೆ ಹೇಳಿದ್ದು ಅವ್ರಿಗೆ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.